ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂತ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರು ಬಿಡು. ಬಿಜೆಪಿ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಿ. ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋಂತ ಒತ್ತಾಯವನ್ನ ಆರ್.ಬಿ. ತಿಮ್ಮಾಪುರ್ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ? ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂತ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರು ಬಿಡು. ಬಿಜೆಪಿ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಿ. ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋಂತ ಒತ್ತಾಯವನ್ನ ಆರ್.ಬಿ. ತಿಮ್ಮಾಪುರ್ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ? ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂತ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರು ಬಿಡು. ಬಿಜೆಪಿ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಿ.
ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನ ಆರ್ ಬಿ ತಿಮ್ಮಾಪುರ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ ಬೆಂಗಳೂರು. ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂತ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಿ. ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನ ಆರ್ ಬಿ ತಿಮ್ಮಾಪುರ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ ಬೆಂಗಳೂರು. ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ? ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂತ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು. ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್? ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ, ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಿ. ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನ ಆರ್ ಬಿ ತಿಮ್ಮಾಪುರ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ ಬೆಂಗಳೂರು. ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯವರು ನಿಮ್ಮ ಮೇಲೆ ಗುರುತರವಾದಂತಹ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆ ಅನ್ನುವಂಥದ್ದು ಅಕ್ರಮ ಇಲಾಖೆ ಆಗಿದೆ ಅನ್ನುವಂಥದ್ದು. ಎಲ್ಲಿ ಗುರುತರ? ಪದೇ ಪದೇ ಆಡಿಯೋಗಳು ಹೊರಗಡೆ ಬರ್ತಾ ಇದಾವೆ, ಲಂಚದ ಬೇಡಿಕೆ ಎಲ್ಲ ಬರ್ತಾ ಇದೆ. ಮೊದಲಿಂದ ಬರ್ತಾವ ನಡಿಯಪ್ಪ ಅವೆಲ್ಲ. ಚುನಾವಣೆಗೆ, ಕೇರಳ ಚುನಾವಣೆಗೆ, ಅಸ್ಸಾಂ ಚುನಾವಣೆಗೆ ಇಲ್ಲಿಂದ ಅಬಕಾರಿ ಇಲಾಖೆ ಹಣ ಕಳಿಸ್ತಾ ಇದ್ದಾರೆ ಅನ್ನೋಂತ ಆರೋಪ. ಯಾವ ಚುನಾವಣೆ ಬಂದ್ರು ಅಬಕಾರಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲಿ ಏನಿದೆ ಸಾಕ್ಷಿ ಆಧಾರ? ಸುಳ್ಳು ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಮಾತಾಡ್ತಾರೆ. ಚುನಾವಣೆಗಳಿಗೆ ಹಣವನ್ನ ಕಳಿಸ್ತಾ ಇರುವಂತ ಕಾರಣಕ್ಕಾಗಿನೇ ಸಿದ್ದರಾಮಯ್ಯನವರು ತಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅನ್ನೋಂತ ಒಂದು ಆರೋಪ ಮಾಡಿದ್ದಾರೆ. ಮಾಡಕ್ ನಾನೇನೇ ತಪ್ಪು ಮಾಡಿದ್ದೀನಿ? ಏನು ತಪ್ಪೇ ಮಾಡಲಾರ್ದ ರಕ್ಷಣೆ ಎಲ್ಲಿ ಬರುತ್ತೆ? ಏನ್ ತಪ್ಪು ಮಾಡಿದ್ದೀನಿ ರಕ್ಷಣೆ ಮಾಡಕ್? ನಿಮ್ಮ ಯಾವುದೇ ತಪ್ಪಿಲ್ವಾ ಸರ್ ಇದರಲ್ಲಿ? ನೋ ನಥಿಂಗ್, ಏನೇನು ಇಲ್ಲ. ಸಿದ್ದರಾಮಯ್ಯನವರು ರಾಜೀನಾಮೆ ಪಡಿಲಿಲ್ಲ ಅಂತಂದ ಹೇಳಿದ್ರೆ 80% ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ ಅನ್ನೋಂತ ಆರೋಪವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಸರ್. ನೀವು ರಾಜೀನಾಮೆ ಕೊಡಬೇಕಂತ ಬಿಜೆಪಿ ನಾಯಕರು, ಅಂದ್ರೆ ನಿಮ್ಮ ಇಲಾಖೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ, ಆಡಿಯೋ ಬಂದಿದೆ, ಹಂಗಾಗಿ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಅಂತ. ಒಂದು ಆಡಿಯೋ ಕಳಿಸ್ತಾನೆ, ಆದ್ಮೇಲೆ ನಿನ್ ಮೇಲೆ ತನಿಖೆ ಚಾಲು ಮಾಡ್ದಾನ. ಅಂದ್ರೆ ಆಡಿಯೋ ವ್ಯಾಲ್ಯೂ ಆಗಲ್ವಾ ಸರ್? ಆಡಿಯೋ ಯಾರು ಅವ್ರು ಹಿಂದಿನ ಅವ್ರು ಹೇಳಿದ ರೆಕಾರ್ಡ್ ಹೇಳ್ತೀನಿ, ಒಂದ್ ದಿವ್ಸ ಕೇಳು.
ಏನ್ ರೆಕಾರ್ಡ್ ಇದೆ ಸರ್? ಯಾವ ರೆಕಾರ್ಡ್ ಆಡಿಯೋ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದವ್ರು ಯಾರು? ಅವ್ರ ನಾಯಕರು ಹೇಳ್ಯಾರ ಬಿಡು. ಬಿಜೆಪಿ ಅವ್ರಿಗೆ ವಿರೋಧ ಪಕ್ಷದ ನಾಯಕರಿಗೆ ತಾವೇನ್ ಹೇಳಕ್ ಬಯಸ್ತೀರಿ ಸರ್? ಅವ್ರು ಹೇಳುದನ್ನ ಹೇಳಿ, ಇದೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಸೋದು ಬಂದ್ ಮಾಡಲಿ. ಇದಿಷ್ಟು ಬಿಜೆಪಿ ನಾಯಕರು ಸುಳ್ಳು ಸುದ್ದಿಗಳನ್ನ ಹಬ್ಬಿಸುವಂತದ್ದು ಒಂದು ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನ ಆರ್ ಬಿ ತಿಮ್ಮಾಪುರ ಅವರು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಹನುಮಂತ ದುರ್ಗದ ಆರ್ ಕನ್ನಡ, ಬೆಂಗಳೂರು. ಏನ್ ಸರ್?